our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಗದ್ಯವಾದ ಒಟ್ಟಿಗೆ ಬಾಳುವ ಆನಂದ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಇದೊಂದು ಜನಪದ ಕಥೆಯಾಗಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಗುಂಡನೆಯ ಕಲ್ಲು ಎಲ್ಲಿತ್ತು? ಉತ್ತರ, ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಪ್ರಶ್ನೆ 2, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಉತ್ತರ, ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಪ್ರಶ್ನೆ 3, ಕಲ್ಲು ಕೋಪದಿಂದ ಏನು ಮಾಡಿತು? ಉತ್ತರ, ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಪ್ರಶ್ನೆ 4, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ, ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಪ್ರಶ್ನೆ 5, ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ, ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಉತ್ತರ, ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ಜನರು ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು. ಪ್ರಶ್ನೆ 2, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಉತ್ತರ, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. ಪ್ರಶ್ನೆ 3, ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಉತ್ತರ, ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಅಮ್ಮನ ಕಲ್ಲನ್ನು ನೋಡಿ ರೈತನು, ಇದನ್ನು ನಾಳೆ ಕಡಿಸಿ, ನೇಗಿಲು ಚಕ್ರ ಮಾಡಿಸಿ ಮತ್ತು ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು. ಪ್ರಶ್ನೆ 4, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಉತ್ತರ, ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನೂ ನಾಶ ಮಾಡುತ್ತಾರೆ ಹಾಗೂ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದು ಎರಡೂ ಮತ್ತೆ ಸ್ನೇಹಿತರಾದವು. ನಂತರ ಈ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲ ಬಿಟ್ಟ ಸ್ಥಳ, ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಇದಕ್ಕೆ ಸೂಕ್ತ ಪದ ಅಮ್ಮನ ಮರ. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಎರಡನೆಯ ಬಿಟ್ಟ ಸ್ಥಳ, ನಾವಿಬ್ಬರೂ ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಇದಕ್ಕೆ ಸೂಕ್ತ ಪದ ದೂರವಾಗಿದ್ದರೆ. ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಮೂರನೆಯ ಬಿಟ್ಟ ಸ್ಥಳ, ಅದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಇದಕ್ಕೆ ಸೂಕ್ತ ಪದ ಕಡಿಯುವುದು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ನಾಲ್ಕನೆಯ ಬಿಟ್ಟ ಸ್ಥಳ, ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು. ಇದಕ್ಕೆ ಸೂಕ್ತ ಪದ ಒಡೆಯುವುದು. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಐದನೆಯ ಬಿಟ್ಟ ಸ್ಥಳ, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು. ಇದಕ್ಕೆ ಸೂಕ್ತ ಪದ ಸುಖವಾಗಿ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ವರ್ಣಮಾಲೆಗಳ ಬಗ್ಗೆ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ ಮಕ್ಕಳೇ. ಅವುಗಳನ್ನೇ ನಾವು ವರ್ಣಗಳು ಅಂತ ಕರಿತೀವಿ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೀವಿ. ವರ್ಣಮಾಲೆಯಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ ಮಕ್ಕಳೇ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಗಳು ಅಂತ ನೋಡ್ತೀವಿ. ಸ್ವರಾಕ್ಷರಗಳು ಅಂದರೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನೇ ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ ಇಷ್ಟು ಅಕ್ಷರಗಳು ಅಂದರೆ 13 ಅಕ್ಷರಗಳು ಸ್ವರಾಕ್ಷರಗಳು ಮಕ್ಕಳೇ. ಸ್ವರಾಕ್ಷರಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ ಮಕ್ಕಳೇ, ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಅಂತ ನೋಡ್ತೀವಿ. ಹ್ರಸ್ವ ಸ್ವರಗಳು ಅಂದರೆ ಏನಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಅಂತ ಹೇಳ್ತೀವಿ. ಅವು ಯಾವಂದರೆ ಅ, ಇ, ಉ, ರು, ಎ, ಓ
ಈ 6 ಅಕ್ಷರಗಳು ಹ್ರಸ್ವ ಸ್ವರಗಳು ಮಕ್ಕಳೇ. ದೀರ್ಘ ಸ್ವರಗಳು ಅಂದರೆ ಏನಾಗಾದ್ರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ ಮಕ್ಕಳೇ. ಅವು ಯಾವುವು ಅಂದರೆ ಆ, ಈ, ಉ, ಎ, ಐ, ಓ, ಔ. ಈ 7 ಅಕ್ಷರಗಳು ದೀರ್ಘ ಸ್ವರಗಳು ಮಕ್ಕಳೇ. ನಂತರ ವ್ಯಂಜನಾಕ್ಷರಗಳ ಬಗ್ಗೆ ತಿಳಿಯೋಣ ಮಕ್ಕಳೇ. ವ್ಯಂಜನಾಕ್ಷರಗಳಂದ್ರೆ ಏನು ಅಂತ ನಿಮಗೆ ಹಿಂದಿನ ತರಗತಿಯಲ್ಲಿ ಗೊತ್ತಿದೆ ಅಲ್ವಾ ಮಕ್ಕಳೇ. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗಾದರೆ ಉದಾಹರಣೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕ ಅನ್ನೋದು ವ್ಯಂಜನ, ಅ ಅನ್ನೋದು ಸ್ವರ ಮಕ್ಕಳೇ. ಕ ಪ್ಲಸ್ ಅ ಸೇರಿ ಕ ಅಂತ ಆಗುತ್ತೆ. ಚ ಅನ್ನೋದು ವ್ಯಂಜನಾಕ್ಷರ, ಅ ಅನ್ನೋದು ಸ್ವರ ಮಕ್ಕಳೇ. ಚ ಪ್ಲಸ್ ಅ, ಚ. ಅರ್ಥ ಆಯ್ತಲ್ವಾ ಮಕ್ಕಳೇ. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ. ಒಟ್ಟು ವ್ಯಂಜನಾಕ್ಷರಗಳು 34 ಇದಾವೆ ಮಕ್ಕಳೇ. ನಂತರ ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ ಮಕ್ಕಳೇ. ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವರ್ಗೀಯ ವ್ಯಂಜನಗಳ ಕೋಷ್ಟಕವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವರ್ಗೀಯ ವ್ಯಂಜನಗಳು ಯಾವುವು ಅಂತ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ, 5 ವರ್ಗಗಳನ್ನು ನಾವು ನೋಡ್ತೀವಿ ವರ್ಗೀಯ ವ್ಯಂಜನಗಳಲ್ಲಿ. ಹಾಗಾದರೆ ಅವು ಯಾವುವು ಅಂದರೆ ಖ, ಖ, ಘ, ಘ, ಞ, ಚ, ಛ, ಜ, ಜ, ಞ, ಟ, ಟ, ಡ, ಡ, ನ, ತ, ತ, ದ, ದ, ನ, ಪ, ಫ, ಬ, ಬ, ಮ. ಹೀಗೆ 5 ವರ್ಗಗಳನ್ನು ನೋಡ್ತೀವಿ ಮಕ್ಕಳೇ. ಒಂದೊಂದು ವರ್ಗದಲ್ಲಿ 5 ಅಕ್ಷರಗಳನ್ನು ನೋಡ್ತೀವಿ. ಹಾಗಾದರೆ 5 ವರ್ಗಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಾಗ್ತವೆ ಮಕ್ಕಳೇ? ಒಟ್ಟು 25 ಅಕ್ಷರಗಳಾಗ್ತವೆ. ವರ್ಗೀಯ ವ್ಯಂಜನಗಳು 25 ಇವೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ವರ್ಗೀಯ ವ್ಯಂಜನಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ ಮಕ್ಕಳೇ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳು ಅಂತ ನೋಡ್ತೀವಿ. ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಉದಾಹರಣೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು. ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ. ಪ್ರತಿಯೊಂದು ವರ್ಗದಲ್ಲಿ ಮೊದಲ ಮತ್ತು 3ನೇ ಅಕ್ಷರವನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಈ ಅಕ್ಷರಗಳನ್ನು ನಾವು ಕಡಿಮೆ ಉಸಿರಿನಿಂದ ಉಚ್ಚರಿಸ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಮಹಾಪ್ರಾಣಾಕ್ಷರಗಳು ಅಂತಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳು ಮಕ್ಕಳೇ. ಹಾಗಾದರೆ ಮಹಾಪ್ರಾಣಾಕ್ಷರಗಳು ಯಾವುವು ಅಂದರೆ 2 ಹಾಗೂ 4ನೇ ಅಕ್ಷರಗಳು. ಪ್ರತಿಯೊಂದು ವರ್ಗದ 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ನಿಮಗೆ ಉಚ್ಚರಿಸಿದಾಗ ಗೊತ್ತಾಗುತ್ತೆ, ಗಮನಿಸಿ ಮಕ್ಕಳೇ. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಹೀಗೆ ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತೀವಲ್ವಾ, ಹಾಗಾಗಿ ಇವು ಮಹಾಪ್ರಾಣಾಕ್ಷರಗಳು. ನಂತರ ಅನುನಾಸಿಕ ಅಕ್ಷರಗಳು ಅಂದರೆ ಏನಂತ ಗೊತ್ತಿದೆ ಮಕ್ಕಳೇ? ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ. ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 5 ವರ್ಗಗಳಲ್ಲಿ ಕೊನೆಯ ಅಕ್ಷರ ಬರುತ್ತೆ ಅಲ್ವಾ, 5ನೇ ಅಕ್ಷರ. ಈ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ. ಅವು ಯಾವುವು ಅಂದರೆ ಞ, ಞ, ನ, ನ, ಮ. ಇವುಗಳನ್ನು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ ಮಕ್ಕಳೇ. ಹಾಗಾಗಿ ಇವು ಅನುನಾಸಿಕ ಅಕ್ಷರಗಳು. ಇವು 5 ಇದಾವೆ ಮಕ್ಕಳೇ. ನಂತರ ಅವರ್ಗೀಯ ವ್ಯಂಜನಗಳನ್ನು ಕೊಟ್ಟಿದ್ದಾರೆ ನೋಡಿ. ಈಗ ವರ್ಗೀಯ ವ್ಯಂಜನಗಳನ್ನು ನೋಡಿದ್ರಲ್ವಾ ಇಷ್ಟುವರೆಗೂ. ಈಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿಯೋಣ. ಅವರ್ಗೀಯ ವ್ಯಂಜನಗಳು ಯಾವುವು ಮಕ್ಕಳೇ? ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಅವು ಯಾವಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಹೀಗೆ 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳೋದಕ್ಕೆ ಬರೋದಿಲ್ಲ ಮಕ್ಕಳೇ. ಹಾಗಾಗಿ ಇವನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಮಕ್ಕಳೇ. ನಂತರ ಯೋಗವಾಹಗಳು. ಯೋಗ ಅಂದರೆ ಕೂಡು ಅಂತ ಅರ್ಥ. ವಾಹ ಅಂದರೆ ಹೋಗುವ ಅಂದರ್ಥ. ಯೋಗವಾಹ ಅಂದರೆ ಕೂಡಿ ಹೋಗೋದು ಅಂತ ಅರ್ಥ ಆಗುತ್ತೆ ಮಕ್ಕಳೇ, ಅಥವಾ ಕೂಡಿಕೊಂಡಿರೋದು. ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳನ್ನು ನಾವು ಇಲ್ಲಿ ಯೋಗವಾಹಗಳು ಅಂತ ಹೇಳ್ತೀವಿ ಮಕ್ಕಳೇ. ಯೋಗವಾಹಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ ಮಕ್ಕಳೇ, ಅನುಸ್ವಾರ ಮತ್ತು ವಿಸರ್ಗ. ಅಮ್ ಅಕ್ಷರ ಮತ್ತು ಅಹ ಅಕ್ಷರದಲ್ಲಿ ನೋಡ್ತಿರಲ್ವ ಮಕ್ಕಳೇ, ಅಮ್ ಅಕ್ಷರವು 1 0 ಹೊಂದಿರುತ್ತಲ್ವಾ, ಅದು ಅನುಸ್ವಾರ. ಅಹ ಅಕ್ಷರವು
2 ಸೊನ್ನೆಗಳನ್ನು ಹೊಂದಿರುತ್ತಲ್ವ ಅದು ವಿಸರ್ಗ ಮಕ್ಕಳೇ. ಉದಾಹರಣೆ ನೋಡಿ, ಸಿಂಹ ಇಲ್ಲಿ 1 ಸೊನ್ನೆ ಇದೆ ಅಲ್ವಾ, ಇದು ಅನುಸ್ವಾರ. ದುಃಖ ಇಲ್ಲಿ 2 ಸೊನ್ನೆಗಳನ್ನು ನೋಡ್ತೀವಲ್ವ, ಇದು ವಿಸರ್ಗ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ನೋಡಿ ಮಕ್ಕಳೇ, ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳಿವೆ ಮಕ್ಕಳೇ? 3 ವಿಧಗಳು: ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಗಳು. ಹಾಗಾದರೆ ಸ್ವರಗಳ ಸಂಖ್ಯೆ ಎಷ್ಟು ಮಕ್ಕಳೇ? 13. ವ್ಯಂಜನಗಳ ಸಂಖ್ಯೆ 34. ಯೋಗವಾಹಗಳ ಸಂಖ್ಯೆ 2. ಹ್ರಸ್ವ ಸ್ವರಾಕ್ಷರಗಳು ಎಷ್ಟಿದಾವೆ ಮಕ್ಕಳೇ? ಹ್ರಸ್ವ ಸ್ವರಗಳು 6 ಇದಾವಲ್ವಾ? ಅ, ಇ, ಉ, ರು, ಎ, ಓ. ನಂತರ ದೀರ್ಘ ಸ್ವರಾಕ್ಷರಗಳು 7 ಇವೆ ಮಕ್ಕಳೇ. ಅವು ಯಾವಂದರೆ ಆ, ಇ, ಉ, ಎ, ಐ, ಓ, ಔ. ಅಂದರೆ ಇವಿಷ್ಟು 7 ಅಕ್ಷರಗಳು ದೀರ್ಘ ಸ್ವರಾಕ್ಷರಗಳು ಮಕ್ಕಳೇ. ನಂತರ ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ಈಗ ತಾನೇ ಓದಿದ್ರಲ್ವ ಮಕ್ಕಳೇ, ವರ್ಗದ ಮೊದಲ ಮತ್ತು 3ನೇ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಮತ್ತು 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಂತ ಈಗ ತಾನೇ ತಿಳಿದ್ರಲ್ವಾ. ಹಾಗಾಗಿ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ನೋಡಿ. ಅಲ್ಪ ಪ್ರಾಣ ಕ, ಮಹಾಪ್ರಾಣ ಘ, 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 ಞ, ಛ, ಛ, ಜ, ಝ, ಞ, ಠ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ನೀವು ಹೀಗೆ ಪೂರ್ಣಗೊಳಿಸಿ ಮಕ್ಕಳೇ. ನಂತರ ಅವರ್ಗೀಯ ವ್ಯಂಜನಗಳ ಕೋಷ್ಟಕ ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ ಅಂತ ಗೊತ್ತಿದಾವಲ್ವ ಮಕ್ಕಳೇ? ನೋಡಿ, ಯ, ರ, ಲ, ವ, ಶ, ಶ, ಸ, ಹ, ಳ. ಹೀಗೆ ನೀವು ಸಹ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಪೂರ್ಣಗೊಳಿಸ್ರಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.